ನಮಸ್ಕಾರ. ನ್ಯೂಸ್ 18 ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಮುಂಜಾನೆ. ಇವತ್ತು ಕೂಡ ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿಗಳಿದ್ದಾವೆ. ಅದೇ ರೀತಿಯಾಗಿ ನಿನ್ನೆ ಬಿಜೆಪಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನು ಮಾಡಿಕೊಂಡಿದೆ. ಜೊತೆಗೆ ಒಂದು ಹೋಟೆಲ್ನ ಮುಂಭಾಗದಲ್ಲಿ ಒಂದು ಗಲಾಟೆ ಆಗಿದೆ. ಇನ್ನು ಪತ್ನಿಯ ಕಾಲಿಗೆ ಬಿದ್ದಂತ ಆ ನಟ ಯಾರು? ಎಲ್ಲ ಇಂಟ್ರೆಸ್ಟಿಂಗ್ ಸುದ್ದಿಗಳು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸ್ವಿಗ್ಗಿ ಮತ್ತು ಎಂಪೈರ್ ಹೋಟೆಲ್ ಸಿಬ್ಬಂದಿಯ ಮಧ್ಯೆ ಕಿರಿಕಾಗಿದೆ. ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಮತ್ತು ಎಂಪೈರ್ ಸಿಬ್ಬಂದಿ ಹಲ್ಲೆ ಮಾಡಿಕೊಂಡಿದ್ದಾರೆ. ಅವರ ನಡುವೆ ಆಗಿರುವಂತಹ ಒಂದು ಗಲಾಟೆ ಸುಮಾರು 15 ಮಂದಿ ಎಂಪೈರ್ ಸಿಬ್ಬಂದಿಗಳಿಂದ ಹಳಿಕಾಗಿರೋದು. ಇದು ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ಆಗಿರುವಂತಹ ಹಲ್ಲೆ, ಎಂಪೈರ್ನ ಸಿಬ್ಬಂದಿಗಳಿಂದ ಆಗಿರುವಂತಹ ಹಲ್ಲೆ. ಇದು ಕಾರಣ ಏನು ಅಂತ ಹೇಳಿದ್ರೆ, ಸುಮಾರು 15 ಜನ ಸೇರಿ ಬೈಕ್ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಸಿಬ್ಬಂದಿಯಿಂದ ಹಲ್ಲೆ ಆಗಿರೋದು. ಬೈಕ್ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಗಲಾಟೆ ಆರಂಭವಾಗುತ್ತೆ. ಮಾತಿನ ಚಕಮಕಿ ಒಂದು ರೀತಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ತಿರುಗುತ್ತೆ. ಸ್ವಿಗ್ಗಿ ಸಿಬ್ಬಂದಿ ಹರೀಶ್ ಪವನ್ ಎಂಬುವರಿಗೆ ಅಲ್ಲಿ ಥಳಿಸಿರೋದು. ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿದ್ದಾರೆ ಎಂಪೈರ್ನ ಸಿಬ್ಬಂದಿ. ಹಾಗಾಗಿ ಈ ಸಂದರ್ಭದಲ್ಲಿ ಅಲ್ಲೊಂದು ಸ್ವಲ್ಪ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಈಗಾಗಲೇ ಅಲ್ಲಿ ಪೊಲೀಸರು ಬಂದು ಚೆಕ್ ಮಾಡಿದ್ದಾರೆ. ಗಾಯಗೊಂಡವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಂಪೈರ್ ಮತ್ತು ಸ್ವಿಗ್ಗಿ ಸಿಬ್ಬಂದಿಗಳ ನಡುವೆ ಆಗಿರುವಂತಹ ಗಲಾಟೆ, ಆ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಬೈಕ್ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಸುಮಾರು 15 ಮಂದಿ ಸಿಬ್ಬಂದಿ ಇಬ್ಬರಿಗೆ ಥಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮಂಜು, ಈ ಗಲಾಟೆ ಎಷ್ಟೊತ್ತಿಗೆ ಆಯ್ತು? ಏನು ಇಷ್ಟು ಚಿಕ್ಕ ಕಾರಣಕ್ಕೆ ಅಷ್ಟು ದೊಡ್ಡ ಗಲಾಟೆ ಆಯ್ತಾ ಅಂತ? ಘಟನೆ ರಾತ್ರಿ ಸುಮಾರು 11:30 ಟೈಮ್ ನಲ್ಲಿ ನಡೆದಿರುವಂತದ್ದು. ಅಂದ್ರೆ ಸ್ವಿಗ್ಗಿ ಡೆಲಿವರಿ ಮಾಡೋಕೆ ಅಂತಾನೆ ಇಬ್ಬರು ವ್ಯಕ್ತಿಗಳು ಏನೋ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಬಂದಿರ್ತಾರೆ. ಈ ಒಂದು ಸಮಯದಲ್ಲಿ ಎಂಪೈರ್ ಹೋಟೆಲ್ ನ ಮುಂಭಾಗದಲ್ಲಿ ಒಂದು ಬೈಕ್ ಅನ್ನು ಕೂಡ ಅಷ್ಟೇ ಪಾರ್ಕ್ ಮಾಡೋಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಎಂಪೈರ್ ನ ಸಿಬ್ಬಂದಿಯವರಿದ್ದಂತಹ ಒಂದು ಬೈಕ್ಗೆ ಆ ಒಂದು ಬೈಕ್ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಸಣ್ಣ ಪ್ರಮಾಣದಲ್ಲಿ ಮೊದಲನೇದಾಗಿ ಗಲಾಟೆ ಕೂಡ ಅಷ್ಟೇ ನಡೆಯುತ್ತೆ. ಇದಾದಂತಹ ಬಳಿಕ ಏನು ಆ ಒಂದು ಇಬ್ಬರು ಯುವಕರ ನಡುವೆ ಕೂಡ ಅಷ್ಟೇ ವಾದ ವಿವಾದ ಯಾವಾಗ ಜಾಸ್ತಿ ಆಗುತ್ತೆ. ಆ ಒಂದು ಟೈಮ್ ನಲ್ಲಿ ಎಂಪೈರ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಸುಮಾರು 15 ಜನ ಸಿಬ್ಬಂದಿಯವರು ಏಕಾಏಕಿ ಬಂದು ಆ ಇಬ್ಬರು ಯುವಕರ ಮೇಲೆ ಕೂಡ ಅಷ್ಟೇ ಏನು ಹಲ್ಲೆಯನ್ನು ಕೂಡ ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಇದ್ದಂತಹ ಸಾರ್ವಜನಿಕರು ಕೂಡ ಅಷ್ಟೇ ಅವರಿಬ್ಬರನ್ನ ರಕ್ಷಣೆ ಮಾಡಕ್ಕೆ ಮುಂದಾಗ್ತಾರೆ. ಜೊತೆಗೆ ಪೊಲೀಸರಿಗೂ ಕೂಡ ಅಷ್ಟೇ ಮಾಹಿತಿಯನ್ನು ಕೂಡ ರವಾನೆ ಮಾಡ್ತಾರೆ. ರವಾನೆ ಮಾಡಿದಂತಹ ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಮೈಕೋ ಲೇಔಟ್ ಪೊಲೀಸರು ಕೆಲವೊಬ್ಬರನ್ನು ಕೂಡ ಅಷ್ಟೇ ಎಂಪೈರ್ ನ ಸಿಬ್ಬಂದಿಯವ್ರನ್ನ ವಶಕ್ಕೆ ಪಡೆದು ಈಗಾಗಲೇ ಎನ್ಕ್ವೈರಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಎಂಪೈರ್ ನ ಸಿಬ್ಬಂದಿಯವ್ರನ್ನ ವಶಕ್ಕೆ ಪಡಿತಾರೋ ಈ ಒಂದು ಸಂದರ್ಭದಲ್ಲಿ ಸುಮಾರು ರಾತ್ರಿ 1 ಗಂಟೆಯ ವೇಳೆಗೆ ಕೆಲವೊಂದು ದುಷ್ಕರ್ಮಿಗಳು ಎಂಪೈರ್ ನ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಗಾಯಗೊಂಡಿರುವಂತಹ ಇಬ್ಬರು ಯುವಕರನ್ನು ಕೂಡ ಅಷ್ಟೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಎಂಪೈರ್ ಹೋಟೆಲ್ ನ ಮೇಲೆ ಯಾರು ಕಲ್ಲನ್ನು ತೂರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ದುಷ್ಕರ್ಮಿಗಳಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ಈಗಾಗಲೇ ನಡೆಸ್ತಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇವಲ ಬೈಕ್ ಪಾರ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಈ ಒಂದು ಇನ್ಸಿಡೆಂಟ್ ಕೂಡ ಆಗಿರುವಂತಹದ್ದು. ಅವಿನಾಶ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಇನ್ನು ಕರ್ನಾಟಕದಲ್ಲಿ ಸರ್ಕಾರ ರಚಿಸೋಕೆ ಬಿಜೆಪಿ ಹಲವಾರು ಗೇಮ್ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಅದರಲ್ಲಿ ಆಪರೇಷನ್ ಕಮಲ ಕೂಡ ಒಂದು. ಆದ್ರೆ ಆಪರೇಷನ್ ಕಮಲ ಫೇಲ್ ಆಗಿ 104 ಸ್ಥಾನ ಪಡೆದಿದ್ರು ಕೂಡ ಬಿಜೆಪಿ ವಿಪಕ್ಷ ಸ್ಥಾನದಲ್ಲಿದೆ. ಆದರೂ ಸರ್ಕಾರ ರಚಿಸುವ ಆಸೆ ಮಾತ್ರ ಇನ್ನೂ ಕೈಬಿಟ್ಟಿಲ್ಲ. ಸದ್ಯ ಈಗ ಲೋಕಸಭಾ ಚುನಾವಣೆ ಸನ್ನಿಹದಲ್ಲಿದ್ದು ಅಷ್ಟರಲ್ಲೇ ಪಕ್ಷವನ್ನ ಬಲಪಡಿಸಲು ಸ್ವತಃ ಪ್ರಧಾನಿ ಮೋದಿ, ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅಖಾಡಕ್ಕೆ ಇಳಿದಾಗಿದೆ. ಅದರಂತೆ ನಿನ್ನೆಯ ಬಿಜೆಪಿಯ ಮಹಾ ಅಧಿವೇಶನದಲ್ಲಿ ಸಿಎಂ ಕುಮಾರಸ್ವಾಮಿ ಬಗ್ಗೆ ಮೋದಿ ಸಾಫ್ಟ್ ಕಾರ್ನರ್ ಆಗಿ ಮಾತನಾಡಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಸಿಎಂ ಕುಮಾರಸ್ವಾಮಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ, ಕ್ಲರ್ಕ್ನಂತೆ. ಆ ರೀತಿಯಾಗಿ ಒಂದು ಬಾಣ ಬಿಟ್ಟರು. ಇನ್ನು ಮೋದಿ ಅವರ ಈ ಮಾತು ರಾಜ್ಯ ರಾಜಕಾರಣದಲ್ಲಿ ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದೆ. ಜೊತೆಗೆ ಇಂದು ರಾಜ್ಯದ ಎಲ್ಲಾ ಬಿಜೆಪಿ ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಜೊತೆ ಪ್ರಧಾನಿ ಮೋದಿ, ಅಮಿತ್ ಶಾ ಅವರು ಮಹತ್ವದ ಮಾತುಕತೆಯನ್ನು ನಡೆಸ್ತಾರೆ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ರಚಿಸುವ ಪ್ಲಾನ್ ಜೊತೆ ಲೋಕಸಭಾ ಚುನಾವಣೆಯ ತಯಾರಿ ಹೇಗಿರಬೇಕು ಇದರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಭೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್, ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಸಹ ಭಾಗಿಯಾಗಲಿದ್ದಾರೆ. ಇನ್ನು ಆಂಧ್ರಪ್ರದೇಶದಲ್ಲೂ ಸಿದ್ದರಾಮಯ್ಯ ಅವರ ಹವಾ ಜೋರಾಗಿದೆ. ಆಂಧ್ರಪ್ರದೇಶದ ಅನಂತಪುರಕ್ಕೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ. ಕುರುಬ ಮಹಾಗರ್ಜನೆ ಹೆಸರಲ್ಲಿ ನಡೆಯುವ ಸಮಾವೇಶ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ರಸ್ತೆ ಬದಿಯಲ್ಲಿ ಸಿದ್ದರಾಮಯ್ಯನವರ ಕಟೌಟ್ಗಳು ರಾರಾಜಿಸುತ್ತಿವೆ. ಇದೇ ವೇಳೆ ಶ್ರೀ ಕನಕದಾಸರು, ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಅವರ ಪ್ರತಿಮೆಗಳನ್ನು ಸಿದ್ದರಾಮಯ್ಯನವರು ಅನಾವರಣಗೊಳಿಸಲಿದ್ದಾರೆ.
ಇನ್ನು ಕಾಂಗ್ರೆಸ್ನಲ್ಲಿ ಒಳಸಮರಗಳು ಕೇಳ್ತಾನೆ ಇರುತ್ತೆ, ಹೇಳಿಕೆಗಳ ಆಗಾಗ ನಾವು ಕೇಳ್ತಾ ಇರ್ತೀವಿ. ಈಗ ಮತ್ತೊಂದು ಲಿಂಗಾಯತ ಪ್ರತ್ಯೇಕ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಸಕ ಶಾಮನೂರು ಶಿವಶಂಕರಪ್ಪ ಕಿಡಿಕಾರಿದ್ದಾರೆ. ಪರೋಕ್ಷವಾಗಿ ಗೃಹ ಸಚಿವ MB ಪಾಟೀಲ್ ವಿರುದ್ಧ ಗುಡುಗಿರುವಂತಹವರು ನಮ್ಮವರಿಂದಲೇ ನಮ್ಮ ಸಮಾಜ ಒಡೆಯುವಂತ ಕೆಲಸವಾಯಿತು, ಲಂಚದ ಹಣವನ್ನ ತಿಂದು ಸಮಾಜ ಒಡೆಯುವಂತ ಕೆಲಸ ಮಾಡಿದ್ರು, ಅಡಬಿಟ್ಟಿ ಹಣ ಬಂದಿದ್ದಕ್ಕೆ ಅವರಿಗೆ ತಲೆ ನಿಲ್ತಿಲ್ಲ, ಇನ್ನು ಮೋದಿ ಎತ್ತುಗಳು ಅಂತ ನಮ್ಮನ್ನ ಹೀಯಾಳಿಸಿದ್ರು, ಆದ್ರೆ ಕೊನೆಗೂ ನಾವೇ ಗೆದ್ದಿದ್ದೇವೆ ಅಂತ ಗುಡುಗಿದ್ರು. ನಮ್ಮಲ್ಲಿ ಜಾಮದಾರು ಅವನು ಅಧಿಕಾರದಲ್ಲಿದ್ದಾಗ ಒಬ್ಬರಿಗೂ ಸಹಾಯ ಮಾಡಿಲ್ಲ ಅವನ ಜೀವಮಾನದಲ್ಲಿ. ಅಂಥವನು ಇವತ್ತೊಂದು ದಿವಸ ನಾವೇ ಲಿಂಗಾಯತರು, ನಾವೇ ಹುಟ್ಟಿದವರು, ಮುಂಚೆ ನೀವು ಎಲ್ಲಿ ವೀರ ಸೇವೆ ಎಲ್ಲಿದ್ದೀರಿ ಅಂತ ಹೇಳ್ತಾರೆ. ನಮ್ಮಲ್ಲೇ ಹೊಡೆದಾಟ ಹೆಚ್ಚು. ಇವತ್ತು ಎಷ್ಟೋ ಜನ ಚುನಾವಣೆಯಲ್ಲಿ ಸೋತುಗರೆ ನಾವು ನೋಡ್ತಾ ಇದ್ದೀವಿ. ಅದು ನಮ್ಮ ದಾವಣಗೆರೆಗೆ ನಮಗೂ ಅದು ಕಾವು ಅಂತಲ್ಲಿ, ಇಲ್ಲಿ ಉತ್ತರದಲ್ಲಿ ನನಗೇನು ಕಾವು ಬರಲಿಲ್ಲ. ಯಾಕಂದರೆ ಈ ಕಡೆ ನನಗೆ ಯಾರು ಅಂತ ಲಿಂಗಾಯತ ಅಂತ ಹೇಳ ಗಂಡಸರಿದ್ದಿಲ್ಲ. ಈ ಕಡೆ ಆ ಕಡೆ ಒಳಗಿಂದ ಒಳಗೆ ಮಾಡಿದ್ರು ಕೆಲಸನ ಮಾಡಿ ಮಲ್ಲಿಕಾರ್ಜುನ ಸೋಲಿಸಿದರು, ಅಲ್ಲಿ ಶರಣ್ ಪಾಟೀಲ್ ಸೋಲಿಸಿದರು, ವಿನಯ್ ಕುಲಕರ್ಣಿ ಸೋಲ್ದ, ಈ MB ಪಾಟೀಲ್ ಸೋಲಿಸಿದ್ದ. ಇನ್ನು ನಟ ಅಂಬರೀಷ್ ನಮ್ಮನ್ನಾಗಲಿ ಒಂದೂವರೆ ತಿಂಗಳು ಕಳೆದಿದೆ, ಆದರೆ ಅಂಬಿಯ ನೆನಪು ಮಾತ್ರ ಸದಾಕಾಲ ಇರುತ್ತೆ. ಮಾತು ಖಡಕ್, ಆದರೆ ಅವರ ಮನಸ್ಸು ಬಹಳ ಒಂದು ರೀತಿಯಾಗಿ ಮಗುವನಂತೆ ಇದ್ದಂಥವ್ರು. ಅಂಬಿಯನ್ನ ಮಂಡ್ಯದ ಜನ ಇವತ್ತಿಗೂ ಕೂಡ ಸ್ಮರಿಸಿದ್ದಾರೆ. ತಮ್ಮೂರ ನಾಯಕನಿಗೆ ಮಂಡ್ಯದ ಜನ ನುಡಿ ನಮನ ಸಲ್ಲಿಸಿದ್ದಾರೆ. ನಟ ಅಂಬರೀಷ್ ರಾಜಕೀಯದಲ್ಲಷ್ಟೇ ಅಲ್ಲದೆ ಸಿನಿರಂಗದಲ್ಲಿ ಮಿನುಗಿದ ನಕ್ಷತ್ರ. ಅಮರ್ನಾಥ್ ಆಗಿದ್ದ ಅಂಬಿ ಜಲೀಲನಾಗಿ ಕನ್ವರ್ಲಾಲ್ ಆಗಿ ಮಿಂಚಿ ಮರೆಯಾದವರು. ಮಂಡ್ಯದ ಕನಗನಮರಡಿ ದುರಂತದ ದಿನವೇ ತಾಯ್ನಾಡಿನ ನೋವಿಗೆ ಮರುಗಿ 30 ಮಂದಿ ಹಿಂದೆಯೇ ಸಾಗಿಬಿಟ್ಟಿದ್ರು ಅಂಬರೀಷ್. ಇಂತಹ ಕಲಿಯುಗದ ಕರ್ಣನನ್ನ ಮಂಡ್ಯದ ಜನ ಸ್ಮರಿಸಿದ್ರು. ಹಾಲಲ್ಲಿ ಬೆಳೆದು ಕನ್ನಡ ನುಡಿಯನ್ನು ನುಡಿದು ಈ ಮಣ್ಣಲ್ಲಿ ಮುಟ್ಟನ್ನು ತೆಗೆವಾಗಂಡು. ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಅಂಬಿ ಸ್ಮರಣೆ ನುಡಿನಮನ ಕಾರ್ಯಕ್ರಮ ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಗಣ್ಯರು ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಹಲವು ಸಿನಿ ಗಣ್ಯರು ಸೇರಿದಂತೆ ಜಿ ಮಾದೇಗೌಡ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಭಾಗಿಯಾಗಿದ್ದರು. ಅಂಬಿಯೊಂದಿಗಿನ ಒಡನಾಟವನ್ನ ಹಂಚಿಕೊಂಡರು. ಅಂಬರೀಷ್ ಅಣ್ಣ ಏನು ಅಂತ ಎರಡೇ ಲೈನ್ ಹೇಳ್ತೀನಿ. ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರೆದಿಟ್ಟ ಕಟ್ಟುಕತೆ, ಜೀವನದ ರಸ ಸವಿಯೋಕೆ ನಿಮಗೆ ನಾನೇನೆ ದಂತಕತೆ. ಮಂಡ್ಯದಲ್ಲಿ ಅಂಬರೀಷ್ ಅಣ್ಣನ ಹೆಸರು ಯಾವತ್ತೂ ಅಳಿಯಲ್ಲ. ಅದು ಮಂಡ್ಯ ಇರೋವರೆಗೂ ಅಂಬರೀಷ್ ಅಣ್ಣನ ಹೆಸರು ಉಳಿಯುತ್ತೆ ಅನ್ನೋದನ್ನ ಅವತ್ತೇ ನಾವು ನೋಡಿದ್ವಿ. ಮಂಡ್ಯ ಜನ ಎಲ್ರಿಗೂ ಪ್ರೀತಿ ತೋರಿಸ್ತಾರೆ, ಆದ್ರೆ ಅಂಬರೀಷ್ ಅಣ್ಣನ ಸ್ಥಾನ ಯಾರು ತುಂಬಕ್ಕಾಗಲ್ಲ. ಒಬ್ಬ ಮನುಷ್ಯ ಹೆಂಗ್ ಗತ್ತಲ್ ಬದುಕಬೇಕು ಅನ್ನೋದು ನಾನೇನಾದ್ರೂ ಕಲ್ತಿದ್ರೆ, ನಾನೇನಾದ್ರೂ ನೋಡಿದ್ರೆ ಅದು ನಮ್ಮ ಅಂಬರೀಷ್ ಅಣ್ಣನಿಂದ. ಅಂಬರೀಷ್ ಅಣ್ಣ ಇಲ್ಲ ಅಂತ ನಾವ್ ಯಾರು ಭಾವಿಸೋದ್ ಬೇಡ. ಅಕ್ಕ ಒಂದ್ ಮಾತು ಕೇಳಿದ್ರು, ಒಂದಿಷ್ಟು ಪ್ರೀತಿ ಅಭಿಗ್ ಕೊಡ್ಲಿ ಅಂತ. ಬಟ್ ನಾನು ಹೇಳ್ತೀನಿ, ಆ ಜಾಗ ಇನ್ಯಾರು ತುಂಬೋರು ಅವನೇ ತುಂಬಬೇಕು. ಅದೇ ಪ್ರೀತಿ, ಅದೇ ವಿಶ್ವಾಸ ನೀವೆಲ್ಲರೂ ನಮ್ಮ ಅಭಿಗ್ ತೋರಿಸ್ಬೇಕು, ಅದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಕನಗನಮರಡಿ ದುರಂತದಲ್ಲಿ ಸಾವಿಗೀಡಾದ ಕುಟುಂಬಸ್ಥರಿಗೆ ಅಂಬಿ ಕುಟುಂಬ ಆರ್ಥಿಕ ನೆರವು ನೀಡಿತು. ಕಾರ್ಯಕ್ರಮದಲ್ಲಿ 30 ಮಂದಿಗೆ ತಲಾ 30,000 ರೂಪಾಯಿ ಚೆಕ್ ವಿತರಿಸಿದರು ಸುಮಲತಾ ಅಂಬರೀಷ್. ವೇದಿಕೆಯಲ್ಲಿ ಗದ್ಗದಿತರಾಗಿ ಕಣ್ಣೀರಿಟ್ಟ ಸುಮಲತಾ, ಅಂಬಿಯಂತೆ ಅಭಿಗೂ ನಿಮ್ಮ ಮನದಲ್ಲಿ ಸ್ಥಾನವಿರಲಿ ಅಂದ್ರು. ಇನ್ಮುಂದೆ ನಮ್ಮಪ್ಪನ ಹೆಸರಲ್ಲಿ ಒಳ್ಳೆಯದೇ ಮಾಡ್ತೀವಿ ಅಂತ ಪುತ್ರ ಅಭಿಷೇಕ್ ಅಪ್ಪನ ಹಾದಿಯಲ್ಲಿ ನಡೆಯೋದಾಗಿ ಹೇಳಿದ್ರು. ನವೆಂಬರ್ 24ನೇ ತಾರೀಕು ಆ ದುರಂತದಲ್ಲಿ ಆ 30 ಜನ ಪ್ರಾಣ ಕಳ್ಕೊಂಡ್ರು. ಅವರ ಕುಟುಂಬದವರಿಗೆ ಆಗಿರುವಂಥ ನಷ್ಟ, ನೋವು, ದುಃಖ ಯಾರ ಕೈಲೂ ತುಂಬಿಸೋಕ್ಕಾಗಲ್ಲ. ಇದೊಂದು ಸಣ್ಣ
ಸಾಂತ್ವನದ ಸಲ್ಲಿಕೆ ಅಷ್ಟೇ ಮಾತ್ರ. ಈ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅದರಲ್ಲಿ ಒಂದು ಸಣ್ಣ ಭಾಗ, ಒಂದು ಸಣ್ಣ ಜಾಗ ಅಭಿಷೇಕ್ಗೂ ಇರಲಿ, ಅದೇ ನನ್ನ ಪ್ರಾರ್ಥನೆ. ನಮ್ಮಪ್ಪ ಯಾವಾಗಲೂ ಹೇಳೋರು, 10 ಜನಕ್ಕೆ ಒಳ್ಳೇದ್ ಮಾಡಕ್ ಓಡು, ಯಾರೊಬ್ಬನಿಗೂ ಕೆಟ್ಟದ್ ಮಾಡಕ್ ಅನ್ಕೋಬೇಡ, ಉದ್ಧಾರ ಆಗ್ತೀಯ ಮಗನೇ ಅನ್ನೋರು. ನಿಜಾನೇ. ನಮ್ಮಪ್ಪನ ನೆನಪಲ್ಲಿ ಇನ್ ಮುಂದೆ 10 ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಹೊರಡ್ತೀವಿ ನೆನ್ಸು, ಯಾರೊಬ್ರು ಕೆಟ್ಟದ್ ಬಯಸಕ್ ಬಂದಿಲ್ಲ ನಾವಿಲ್ಲಿ. ಅಂಬರೀಷ್ ಅವ್ರು ನಡೆದಿದ್ದ ದಾರಿಯಲ್ಲಿ ನಾವು ನಡೆದ್ರೆ ಅಷ್ಟೇ ಪ್ರೀತಿ ಕೊಡ್ತಾರೆ ಮಂಡ್ಯದವರು. ನಮ್ಮಪ್ಪ ಇದ್ದಷ್ಟು ನನ್ನ ಹಿಂದೆ ಇದ್ದಿದ್ದ ಧೈರ್ಯ ಅವರೇ, ಆವತ್ತು ತುಂಬಿದ ಧೈರ್ಯ ನೀವುಗಳೇ. ಭಾಷಣದ ಬಳಿಕ ವೇದಿಕೆಯಿಂದ ಕೆಳಗಿಳಿದು ಬಂದ ಅಭಿಷೇಕ್ ಪ್ರೇಕ್ಷಕರಿಗೆ ಕೈ ಮುಗಿದು ಧನ್ಯವಾದ ಹೇಳಿದರು. ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 8. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಕಲಸೆ ಪಾಳಿದ ಗೋಲ್ಡನ್ ಟ್ರಾವೆಲ್ಸ್ ಬಳಿ ಯುವತಿಯ ಗಮನವನ್ನ ಬೇರೆ ಕಡೆ ಸೆಳೆದು ಬ್ಯಾಗ್ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕೇರಳ ಬಸ್ಗಾಗಿ ಯುವತಿ ಕಾಯ್ತಾ ಇದ್ರು. ಈ ವೇಳೆ ಯುವತಿಯ ಗಮನವನ್ನ ಬೇರೆ ಕಡೆ ಸೆಳೆದು ಬೆಲೆ ಬಾಳುವ ವಸ್ತುಗಳ ಬ್ಯಾಗ್ ಅನ್ನ ಕದ್ದಿರುವಂತಹ ಘಟನೆ ನಡೆದಿದೆ. ಕಳ್ಳರ ಕರಾಮತ್ತು ನೀವೀಗ ನೋಡ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯುವತಿ ಕಲಸೆಪಾಳ್ಯ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇನ್ನು ಸಾಮಾನ್ಯ ವರ್ಗದ ಬಡವರಿಗೆ 10% ಮೀಸಲು ಸೌಲಭ್ಯ ಒದಗಿಸುವ ಮಸೂದೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕಿದ್ದಾರೆ. ಮಸೂದೆ ಇದೀಗ ಅಧಿಕೃತ ಕಾನೂನಾಗಿದೆ. ಈ ಮಸೂದೆ ಈಗಾಗಲೇ ಲೋಕಸಭೆ, ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದು, ಈ ಬಳಿಕ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರ ಅಂಕಿತಕ್ಕಾಗಿ ರಾಷ್ಟ್ರಪತಿ ಭವನಕ್ಕೆ ಕಳಿಸಿತ್ತು. ಈಗ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮಸೂದೆಗೆ ಸಹಿ ಹಾಕಿದ್ದಾರೆ. ಈ ಮೀಸಲಾತಿ ಸೌಲಭ್ಯವು ಸಾಮಾನ್ಯ ವರ್ಗದ ಸುಮಾರು 190 ಮಿಲಿಯನ್ ಭಾರತೀಯರನ್ನ ತಲುಪುತ್ತೆ. ಮುಖ್ಯವಾಗಿ ಬ್ರಾಹ್ಮಣರು, ರಜಪೂತರು, ವೈಶ್ಯ, ಠಾಕೂರ್, ಪಾಟೀದಾರ್, ಜಾಟ್, ಭೂಮಿಯಾರ, ಗುಜ್ಜಾರ್ ಸೇರಿದಂತೆ ಆಯಾ ರಾಜ್ಯಗಳ ಪ್ರಬಲ ಸಮುದಾಯಗಳು ಈ ಮೀಸಲು ಸೌಲಭ್ಯವನ್ನ ಪಡೆಯಲಿವೆ. ದೊಡ್ಡಮನೆ ಅಂದ್ರೆ ಸರಳತೆ, ಸದ್ಗುಣಕ್ಕೆ ಹೆಸರುವಾಸಿ. ಅಣ್ಣಾವರಲ್ಲಿರೋ ಸದ್ಗುಣಗಳನ್ನೇ ರೂಢಿಸಿಕೊಂಡು ಬಂದಿರುವ ಅಣ್ಣಾವರ ಮಕ್ಕಳು ಯಾವುದೇ ವೇದಿಕೆಯಲ್ಲಿದ್ರೂ ಕೂಡ ಹಿರಿಯರು ಹೆಣ್ಮಕ್ಕಳ ಅಂದ್ರೆ ಅಲ್ಲಿ ತಲೆಬಾಗ್ತಾರೆ. ಅಮ್ಮನ ಮನೆ ಚಿತ್ರದ ಟ್ರೇಲರ್ ರಿಲೀಸ್ ಕಾರ್ಯಕ್ರಮದಲ್ಲಿ ವೇದಿಕೆಯೇರಿದ ರಾಘಣ್ಣ ಸ್ವತಃ ತಮ್ಮ ಪತ್ನಿಯನ್ನು ತಾಯಿ ಅಂತ ಅವರ ಕಾಲಿಗೂ ನಮಸ್ಕರಿಸಿದ್ದು ಮತ್ತೊಮ್ಮೆ ದೊಡ್ಡಮನೆ ಕುಟುಂಬದ ದೊಡ್ಡ ಗುಣಕ್ಕೆ ಸಾಕ್ಷಿಯಾಯಿತು. ಇದೇ ವೇಳೆ ತಮ್ಮ ಕಿರಿಯ ಪುತ್ರ ಯುವರಾಜ್ ಕುಮಾರ್ರನ್ನ ಮದುವೆಯಾಗಲಿರುವ ಶ್ರೀದೇವಿ ಅವರನ್ನು ಕೂಡ ಕರೆದು ವೇದಿಕೆಗೆ ಕರೆದ್ರು. ಮೂವರು ತಾಯಿಯರನ್ನ ಗೌರವಾಸರಗಳೊಂದಿಗೆ ನಡೆಸಿಕೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಪತ್ನಿ ಮಂಗಳಗೆ ತಾಯಿ ಅಂತ ಕರೆದು ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಹೋದಾಗ ಅವರು ಹಿಂದೆ ಸರಿದು ದೊಡ್ಡತನ ಮೆರೆದಿದ್ದು ವಿಶೇಷವಾಗಿತ್ತು. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಮಹಿಳೆಯರ ವಾಕಥಾನ್ ಕಾರ್ಯಕ್ರಮ ಮಧ್ಯರಾತ್ರಿ ನಡೆಯಿತು. ಬೆಂಗಳೂರು ಪೊಲೀಸರ ಸಹಯೋಗದಲ್ಲಿ ಫಿಯರ್ಲೆಸ್ ರನ್ ಹೆಸರಿನ ವಾಕಥಾನ್ನಲ್ಲಿ 100 ಮಹಿಳೆಯರು ಭಾಗಿಯಾಗಿದ್ದರು. ಮುಖ್ಯ ಅತಿಥಿಯಾಗಿ ನಗರ ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಭಾಗವಹಿಸಿದ್ರು. ಈ ವಾಕಥಾನ್ ಟೌನ್ ಹಾಲ್ನಿಂದ ಹಲ್ಸೂರು ಗೇಟ್ ಪೊಲೀಸ್ ಠಾಣಾ ಮಾರ್ಗವಾಗಿ ಒಟ್ಟು 5 ಕಿಲೋಮೀಟರ್ ದೂರ ನಡೆಯಿತು. ವಾಕಥಾನ್ನಲ್ಲಿ ಭಾಗಿಯಾಗಿದ್ದ ಮಹಿಳೆಯರು ಮಧ್ಯರಾತ್ರಿ ಯಾರ ಭಯವಿಲ್ಲದೆ ಓಡಾಡ್ತಿದ್ದೇವೆ ಅನ್ನೋ ಸಂದೇಶ ನೀಡಿದ್ರು. ಓಡ್ದವ್ರೆ